ನಿನ್ನೆ ಎಪಿಸೋಡ್ ಹೈಲೈಟ್ಸು ರಕ್ಷಿತಾ ಯಾವ ಟ್ರ್ಯಾಕ್ ಓಪನ್ ಮಾಡ್ತಾ ಇದ್ದಾಳೆ, ಯಾಕಿಷ್ಟು ಗಿಲ್ಲಿ ಬಗ್ಗೆ ಪೊಸೆಸಿವ್ ಆಗ್ತಾ ಇದ್ದಾಳೆ ಗೊತ್ತಿಲ್ಲ. ಅವಳು ಸೋಫಾ ಮೇಲೆ ಹೇಳ್ತಾಳೆ, ನಾವು ಯಾರಿಗೂ ಫೋರ್ಸ್ ಮಾಡಬಾರ್ದು ಫ್ರೆಂಡ್ಶಿಪ್ ಲವ್ ಮಾಡಲಿಕ್ಕೆ, ನಮ್ಮನ್ನು ಯಾರು ಮಾಡ್ತಾರೆ ಅವ್ರನ್ನ ಮಾಡಬೇಕು ಅಂತ. ಸೆಕೆಂಡ್ ಪಾಯಿಂಟ್, ಗಿಲ್ಲಿ ಕಾವ್ಯ ಮಾತಾಡದೇ ಇದ್ರೂ ಗಿಲ್ಲಿ ಅವಳ ಸಲುವಾಗಿ ಮತ್ತೆ ಪೂಲಿಗೆ ಹಾರಿ ನಿಜವಾಗ್ಲೂ ತುಂಬ ಅವನು ಒಂಥರ ಹುಷಾರಿಲ್ದಿರೋ ಥರ ಕಾಣಿಸ್ತಿದ್ದ. ಆದರೂ ಅವನು ಅವಳಿಗೋಸ್ಕರ ಆಟ ಆಡ್ದ, ಅವಳು ಇಗ್ನೋರ್ ಮಾಡ್ತಾ ಇದ್ರೂ. ಥರ್ಡ್ ಪಾಯಿಂಟು, ಧ್ರುವಂತ ಅಶ್ವಿನಿ ಆಟ ಆಡುವಾಗ ಕಾವ್ಯ ಅಲ್ಲಿ ಕೂತ್ಕೊಂಡು ರೂಲ್ ಬುಕ್ ಓದ್ಕೊಂಡು ನೀವು ಟಿಕ್ಕಲ್ ಮಾಡ್ಬೋದು ಅಂತ ಅಂಟಿಸ್ತಾ ಇದ್ಲು ರಾಶಿಕಂಗೆ ಬತ್ತಿನ. ಆದರೆ ಧ್ರುವ ಅವಳಿಗೆ ಕಮಾನ್ ಕಾವ್ಯ ಕಮಾನ್ ಅಂತ ಅವನು ಅವಳನ್ನ ಪ್ರೆಪ್ ಮಾಡ್ತಾ ಇದ್ದ ಅಲ್ಲಿ ಕೂತ್ಕೊಂಡು. ಫೋರ್ತ್ ಪಾಯಿಂಟ್, ಕಾವ್ಯ ರಾಶಿಕಂಗೆ ಹೇಳಿದ್ದು, ನೀನು ಇಷ್ಟು ದಿನ ಅವ್ರ ಜೊತೆ ಅಶ್ವಿನಿ ಅವ್ರ ಜೊತೆನೇ ಚೆನ್ನಾಗಿದ್ದು, ಆಮೇಲೆ ನೀನು ಅವ್ರನ್ನ ಪಂಚ್ ಮಾಡಿದೆ, ಅದು ಅವರಿಗೆ ಬಹುಶಃ ಟ್ರಿಗರ್ ಆಗಿ ಅವರು ನಿನ್ನ ವಾಪಸ್ ಪಂಚ್ ಮಾಡಿದ್ದಾರೆ ಅಂತ ರಾಶಿಕಂಗೆ ಸರಿಯಾಗಿ ತಲುಪಿಸಿದ್ದಾಳೆ. ಅಂದರೆ ನೀನು ಇಷ್ಟು ದಿನ ಅಶ್ವಿನಿ ಜೊತೆ ಇದ್ದು ಅವ್ರನ್ನ ಬ್ಯಾಕ್ ಸ್ಟ್ಯಾಬ್ ಮಾಡಿದೆ, ಅದಕ್ಕೆ ಅವರು ನಿನಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ರು ಅನ್ನೋ ವಿಚಾರನ ತಲುಪಿಸಿದ್ಲು. ಈ 4 ನನಗಿಷ್ಟ ಆಗಿರೋ ಮೇಜರ್ ಪಾಯಿಂಟ್ಸ್. ಇನ್ನು ಟಿಕೆಟ್ ಫಿನಾಲೆಗೆ ಯಾರು ಹೋಗ್ತಾರೆ ನೋಡ್ಕೊಳ್ಳೋಣ.